XX वर्कर का मर्डर केस। ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳನ್ನು ನೋಡಿದ ನಂತರ ಸಸ್ಪೆನ್ಸ್ ವೆಬ್ ಸೀರೀಸನ್ನು ನೋಡುವ ಫ್ಯಾನ್ಸ್ಗಳೇ ರೆಡಿಯಾಗಿ ನಾನು ಇವತ್ತು ಟಾಪ್ 5 ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್ಗಳನ್ನು ತಗೊಂಡು ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. XX वर्कर का मर्डर केस है। ಒಂದು ಲಾಡ್ಜ್ ರೂಮಲ್ಲಿ ಒಬ್ಬಳು ಸೆಕ್ಸ್ ವರ್ಕರ್ ಕೊಲೆಯಾಗುತ್ತಿ ಹೋಗುತ್ತದೆ. ನಂತರ 6 ಜನ ಪೊಲೀಸರ ಟೀಮ್ ಅದನ್ನು ಇನ್ವೆಸ್ಟಿಗೇಷನ್ ಮಾಡಲು ಶುರು ಮಾಡ್ತಾರೆ. ಆದರೆ ಅವರ ಹತ್ರ ಒಂದೇ ಹಿಂಟ್ ಇರುತ್ತದೆ, ಅವೇನೆಂದರೆ ಕೆಲವು ಹೆಸರುಗಳು ಮತ್ತು ಕೆಲವು ಫೇಕ್ ಅಡ್ರೆಸ್ಗಳು. ಇದನ್ನು ಬಿಟ್ಟು ಅವರ ಹತ್ರ ಬೇರೆ ಯಾವ ಎವಿಡೆನ್ಸ್ಗಳು ಇರೋದಿಲ್ಲ. ಇವು ಕೇಸನ್ನು ಡಿಫಿಕಲ್ಟ್ ಆಗಿ ಮಾಡುತ್ತವೆ. ಆ ಸೆಕ್ಸ್ ವರ್ಕರ್ ಯಾರು ಕೊಲೆ ಮಾಡಿದ್ರು, ಯಾಕೆ ಕೊಲೆ ಮಾಡಿದ್ರು, ಪೊಲೀಸ್ ಈ ಮರ್ಡರ್ ಕೇಸನ್ನು ಸಾಲ್ವ್ ಮಾಡ್ತಾರಾ ಅನ್ನೋದನ್ನು ಈ ಸೀರೀಸ್ನಲ್ಲಿ ನೋಡಬಹುದಾಗಿದೆ. 7.2 IMDb ರೇಟಿಂಗ್ನಲ್ಲಿ ಟಾಪ್ 5 ಬರುತ್ತಿರುವಂತಹ ಕೇರಳ ಕ್ರೈಮ್ ಫೈಲ್ಸ್ ಸೀರೀಸ್ ಇದಾಗಿದ್ದು, ಇದರಲ್ಲಿ ಟೋಟಲ್ 6 ಎಪಿಸೋಡ್ಗಳಿದ್ದು ಟೋಟಲ್ 3 ತಾಸು ಈ ಸೀರೀಸ್ ಇದೆ. ಒಂದೊಂದು ಎಪಿಸೋಡ್ಗಳು ಎಂಗೇಜಿಂಗ್ ಥ್ರಿಲ್ಲರ್ ಸೀನ್ಗಳನ್ನು ಕಾಣಬಹುದಾಗಿದೆ. ಇದು ಈ ಕಥೆಯನ್ನು ಎಂಗೇಜಿಂಗ್ ಆಗಿ ಇಡುತ್ತದೆ. ಕಥೆಯ ಸ್ಟಾರ್ಟಿಂಗ್ ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿ ಇದ್ದು, ಒಂದು ಡೆಡ್ ಬಾಡಿ ಸಿಗುತ್ತದೆ, ಆದರೆ ಅದರ ತಲೆ ಸಿಗುವುದಿಲ್ಲ. ಕೊಲೆಗಾರ ಕೊಲೆ ಮಾಡಿದ ನಂತರ ತಲೆಯನ್ನು ಬೇರೆ ಕಡೆ ಹಾಕಿರ್ತಾನೆ. ಪೊಲೀಸ್ ಈ ಕ್ರೈಮ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಆದರೆ ಬ್ಯಾಕ್ ಟು ಬ್ಯಾಕ್ ಬಂಗಾರದ ಕಳ್ಳತನ ಹಾಗೂ ಮರ್ಡರ್ ಮಿಸ್ಟರಿ ಅಂತಹವುಗಳು ನೋಡೋಕೆ ಸಿಗ್ತವೆ. ಇವು ಸ್ಟೋರಿಯನ್ನು ಎಂಗೇಜಿಂಗ್ ಆಗಿ ಇಟ್ಟುಕೊಳ್ಳುತ್ತೆ. ಈ ದೇಹದ ಬಾಡಿ ಕೊಲೆಗಾರ ಯಾರು, ತಲೆಯಲ್ಲಿ ಇಟ್ಟಿದ್ದಾನೆ, ಕಳ್ಳತನ ಯಾರು ಮಾಡ್ತಿದ್ದಾರೆ ಅನ್ನೋದನ್ನು ನೋಡಬಹುದಾಗಿದೆ. IMDbಯಲ್ಲಿ 7.9 ರೇಟಿಂಗ್ನಲ್ಲಿ ಬರುತ್ತಿರುವಂತಹ ವಿಲಂಗು ವೆಬ್ ಸೀರೀಸ್ ಇದಾಗಿದ್ದು, ಇದರಲ್ಲಿ ಟೋಟಲ್ 7 ಎಪಿಸೋಡ್ಗಳು ಇವೆ. ಈ ವೆಬ್ ಸೀರೀಸ್ನ ಸ್ಟೋರಿ ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ಫೀಲ್ ಕೊಡುತ್ತಿದ್ದು, ಸ್ಟಾರ್ ಕ್ಯಾಸ್ಟಿಂಗ್ಗಳ ಪರ್ಫಾರ್ಮೆನ್ಸ್ ತುಂಬ ಡೀಸೆಂಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಬ್ಬ ವ್ಯಕ್ತಿಯನ್ನು ಚಾಕುವಿನಿಂದ ಚುಚ್ಚಿ ಹಗ್ಗದಲ್ಲಿ ಕಟ್ಟಿ ನೀರಿನಲ್ಲಿ ಹಾಕಿ ಸಾಯಿಸಿಬಿಡ್ತಾರೆ. ಸ್ವಲ್ಪ ದಿನದ ನಂತರ ಈ ಡೆಡ್ ಬಾಡಿ ಪೊಲೀಸರ ಕೈಗೆ ಸಿಗುತ್ತದೆ. ಅವರಿಗೆ ಅನಿಸುತ್ತದೆ ಇದು ಒಂದು ಸೂಸೈಡ್ ಅಂತ, ಆದರೆ ಅವರಲ್ಲಿ ಒಬ್ಬ ಆಫೀಸರ್ಗೆ ಇದು ಒಂದು ಮರ್ಡರ್ ಅಂತ ಗೊತ್ತಾಗುತ್ತದೆ. ಈ ಡೆಡ್ ಬಾಡಿ ಯಾರದ್ದು, ಆ ವ್ಯಕ್ತಿಯನ್ನು ಯಾಕೆ ಕೊಲೆ ಮಾಡಿದ್ರು, ಕೊಲೆ ಮಾಡಿದ್ದ ವ್ಯಕ್ತಿ ಯಾರು ಅಂತ ಆಫೀಸರ್ ಬೃಂದಾ ಅವರು ಕಂಡುಹಿಡಿತಾರೆ ಅನ್ನೋದೇ ಈ ವೆಬ್ ಸೀರೀಸ್ನ ಸ್ಟೋರಿಯಾಗಿದೆ. 7.4 IMDb ರೇಟಿಂಗಲ್ಲಿ ಬರುತ್ತಿರುವಂತಹ ಟಾಪ್ 3ನಲ್ಲಿರುತ್ತ ಬೃಂದಾ ವೆಬ್ ಸೀರೀಸ್ ಇದಾಗಿದ್ದು, ಈ ಸ್ಟೋರಿಯಲ್ಲಿ ಇರುವಂತಹ ಸಸ್ಪೆನ್ಸ್ ಸೀರೀಸ್ ಅನ್ನು ಪೂರ್ತಿಯಾಗಿ ನೋಡುವಂತೆ ಮಾಡುತ್ತದೆ. ಅದಲ್ಲದೆ ಒಂದೇ ಸಮನೆ 2 ಸ್ಟೋರಿಗಳು ನಡೀತಾ ಇರುವುದರಿಂದ ನಿಮಗೆ ಕನ್ಫ್ಯೂಸ್ ಹಾಗೂ ಟ್ವಿಸ್ಟ್ಗಳನ್ನು ನೋಡಲು ಸಿಗುತ್ತದೆ. ನೀವೇನಾದರೂ ಟ್ವಿಸ್ಟ್ಗಳ ಜೊತೆ ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್ ನೋಡುವುದಾದರೆ ಮಸ್ಟ್ ವಾಚ್ ಸೀರೀಸ್ ಇದಾಗಿದೆ. ಈ ಕಥೆಯು ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದು, ಎಷ್ಟೇ ಸಲ ನೋಡಿದರೂ ಬೇಜಾರಾಗಲ್ಲ. ಕಥೆಯ ಟ್ವಿಸ್ಟ್ಗಳು ಸೀರೀಸ್ನ ಕೊನೆಯವರೆಗೂ ನೋಡುವ ಹಾಗೆ ಮಾಡುತ್ತದೆ. ಮುಂದೆ ಏನಾಗುತ್ತೆ ಅನ್ನೋದು ಮೊದಲೇ ಗೊತ್ತಾಗೋದು ಒಂದು ವರದ ಜೊತೆಗೆ ಶಾಪನೂ ಆಗಿರುತ್ತದೆ ಅನ್ನೋದನ್ನು ಈ ಸೀರೀಸ್ನಲ್ಲಿ ನೋಡಬಹುದು. ಕಥೆಯು ಒಂದು ಜರ್ನಲಿಸ್ಟ್ ದಾಗಿದ್ದು, ನ್ಯೂಸ್ ಪೇಪರ್ನಿಂದ ಮುಂದೇನಾಗುತ್ತೆ ಅಂತ ಮೊದಲೇ ಗೊತ್ತಾಗ್ತಿರುತ್ತೆ. ಈ ನ್ಯೂಸ್ ಪೇಪರ್ ಏನು, ಮುಂದೆ ಆಗುವ ಅನಾಹುತಗಳನ್ನು ತಪ್ಪಿಸುತ್ತಾ ಅನ್ನೋದು ಈ ಸೀರೀಸ್ನ ಕಥೆಯಾಗಿದ್ದು, IMDb 7.7 ರೇಟಿಂಗ್ನಲ್ಲಿ ಬರುತ್ತಿರುವಂಥ ಟಾಪ್ 2ನಲ್ಲಿರುವಂಥ ದ್ರುತ ವೆಬ್ ಸೀರೀಸ್ ಇದಾಗಿದ್ದು, ಇದರಲ್ಲಿ ಟೋಟಲ್ 8 ಎಪಿಸೋಡ್ಗಳಿದ್ದು, ಯಾರು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸೀರೀಸನ್ನು ನೋಡುವವರಿಗೆ ಮಸ್ಟ್ ವಾಚ್ ಸೀರೀಸ್ ಇದಾಗಿದೆ. ಪೊಲೀಸರಿಗೆ ಒಂದು ಹುಡುಗಿಯ ಡೆಡ್ ಬಾಡಿ ಸಿಗುತ್ತದೆ. ಅದನ್ನು ಫಾರೆಸ್ಟ್ನಲ್ಲಿ ಹಾಕಿರ್ತಾರೆ. ಆ ಡೆಡ್ ಬಾಡಿ ಯಾರದ್ದು, ಯಾರು ಇವಳನ್ನು ಸಾಯಿಸಿದ್ದಾರೆ, ಪೊಲೀಸ್ ಈ ಮರ್ಡರ್ ಮಿಸ್ಟರಿ ಕೇಸನ್ನು ಸಾಲ್ವ್ ಮಾಡ್ತಾರಾ ಅನ್ನೋದೇ ಈ ಸೀರೀಸ್ನ ಸ್ಟೋರಿಯಾಗಿದ್ದು, IMDbಯಲ್ಲಿ 8 ರೇಟಿಂಗನ್ನು ಪಡೆದು ಟಾಪ್ 1ನಲ್ಲಿ ಬರುತ್ತಿರುವಂಥ ವದಂತಿ ವೆಬ್ ಸೀರೀಸ್ ಇದಾಗಿದ್ದು, ಇದರ ಸ್ಟಾರ್ ಕ್ಯಾಸ್ಟಿಂಗಲ್ಲಿ SS ಸೂರ್ಯ ನಟಿಸಿದ್ದು, ಈ ಸ್ಟೋರಿಯಲ್ಲಿ ಮರ್ಡರ್ ಕೇಸ್ ಮತ್ತು SS ಸೂರ್ಯನ ಪರ್ಸನಲ್ ಲೈಫನ್ನು ತುಂಬ ಚೆನ್ನಾಗಿ ತೋರಿಸಲಾಗಿದೆ. ಇದರಲ್ಲಿ ಟೋಟಲ್ 8 ಎಪಿಸೋಡ್ಗಳಿದ್ದು, ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸೀರೀಸ್ ಇದಾಗಿದೆ. ಇವು ಟಾಪ್ 5 ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್ಗಳಾಗಿ